ಇಮ್ಯಾಜಿನ್ ಮಾಡಿ, ರಾತ್ರಿ ನೀವು ರೋಡ್ ಸೈಡ್ ಅಲ್ಲಿ ಪೀಸ್ಫುಲ್ ಆಗಿ ಮಲ್ಗಿರ್ತೀರಾ, ಯಾವ್ದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾರೋ ಒಬ್ಬ ಬಂದು ದೊಡ್ಡ ಕಲ್ ತಂದು ನಿಮ್ ತಲೆ ಮೇಲೆ ಹಾಕಿದ್ರೆ, ಕೇಳೋಕೆ ಸಿನಿಮಾ ಸ್ಟೋರಿ ತರ ಇದೆ ಅಲ್ವಾ? ಬಟ್ ಇದು ಸಿನಿಮಾ ಸ್ಟೋರಿ ಅಲ್ಲ, ಇಂಡಿಯಾ ಹಿಸ್ಟ್ರಿಯಲ್ಲಿ ನಡೆದ ರಿಯಲ್ ಸ್ಟೋರಿ. ಇವತ್ತು ನಾವು ಮಾತಾಡಕ್ ಹೊರಟಿದೀವಿ ಇಂಡಿಯಾದ ಅನ್ಸಾಲ್ವ್ಡ್ ಕೇಸ್ ಬಗ್ಗೆ. 1989 ಕಲ್ಕತ್ತಾ ಸಿಟಿ. ಒಂದಿನ ರಾತ್ರಿ ಒಬ್ಬ ಸ್ಟ್ರೇಂಜರ್ ಮರ್ಡರ್ ಆಗಿದ್ದಾನೆ ಅಂತ ಒಂದು ರಿಪೋರ್ಟ್ ಆಗುತ್ತೆ. ಮರುದಿನ ಮತ್ತೆ ಇನ್ನೊಂದು ಮರ್ಡರ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಮರ್ಡರ್ ಆಗುತ್ತೆ. ಪೊಲೀಸ್ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಒಂದು ಶಾಕಿಂಗ್ ಪ್ಯಾಟರ್ನ್ ಸಿಗುತ್ತೆ. ಕಿಲ್ಲರ್ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ರಿಚ್ ಪೀಪಲ್ ನೆಲ್ಲ, ಪೊಲಿಟಿಷಿಯನ್ ನೆಲ್ಲ, ರೋಡ್ ಸೈಡ್ ಅಲ್ಲಿ ಮಲ್ಗಿರೋ ಹೋಮ್ಲೆಸ್ ಪೀಪಲ್ ಮತ್ತೆ ಬೆಗ್ಗರ್ಸ್, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಈ ಕಿಲ್ಲರ್ ಯೂಸ್ ಮಾಡ್ತಾ ಇದ್ದಿದ್ದು ಗನ್ ಅಲ್ಲ, ನೈಫ್ ಅಲ್ಲ, ಮತ್ತೆ ಪಾಯ್ಸನ್ ಅಲ್ಲ. ಯೂಸ್ ಮಾಡ್ತಾ ಇದ್ದು ಒಂದು ಸಿಂಪಲ್ ಟೆರಿಫೈಯಿಂಗ್ ವೆಪನ್. ರಾತ್ರಿ 2 ಗಂಟೆಯಿಂದ 4 ಗಂಟೆ ಒಳಗಡೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾಗ ಅವನು 30-40 kg ಇರೋ ಒಂದು ದೊಡ್ಡ ಕಲ್ ತಗೊಂಬಂದು ವಿಕ್ಟಿಮ್ಸ್ ತಲೆ ಮೇಲೆ ಹಾಕ್ತಾ ಇದ್ದ. ನೋ ಸೌಂಡ್, ನೋ ವಿಟ್ನೆಸ್ ಅಂಡ್ ನೋ ಕ್ಲೂಸ್. ಅದಕ್ಕೆ ಮೀಡಿಯಾ ಅವರು ಅವನ್ಗೊಂದು ಹೆಸರು ಕೊಡ್ತಾರೆ, ದಿ ಸ್ಟೋನ್ ಮ್ಯಾನ್ ಅಂತ. ಬರ್ತಾ ಬರ್ತಾ ಕೇಸಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಹೋಯ್ತು. ಕಲ್ಕತ್ತಾ ಪೊಲೀಸ್ ಫುಲ್ ಅಲರ್ಟ್ ಆದ್ರು. ಸ್ಪೆಷಲ್ ಟೀಮ್ ಕ್ರಿಯೇಟ್ ಮಾಡಿದ್ರು, ನೈಟ್ ಪ್ಯಾಟ್ರೋಲ್ ಇನ್ಕ್ರೀಸ್ ಮಾಡಿದ್ರು. ಕೆಲವು ಪೊಲೀಸ್ ಆಫೀಸರ್ ಬೆಗ್ಗರ್ಸ್ ತರ ವೇಷ ಹಾಕೊಂಡು ರೋಡ್ ಸೈಡ್ ಅಲ್ಲಿ ಮಲ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರು. ಬಟ್ ಸ್ಟೋನ್ ಮ್ಯಾನ್ ಯಾವಾಗ್ಲೂ ಪೊಲೀಸ್ ಗಿಂತ ಒಂದ್ ಸ್ಟೆಪ್ ಮುಂದೆನೆ ಇದ್ದ. 6 months ಒಳಗಡೆ ಟೋಟಲ್ 13 ಮರ್ಡರ್ಸ್ ಆಯ್ತು. ಆದ್ರೂ ಪೊಲೀಸ್ಗೆ ಒಂದು ಸಾಲಿಡ್ ಕ್ಲೂ ಕೂಡ ಸಿಗ್ಲಿಲ್ಲ. ಇವತ್ತಿಗೂ ಜನರು ಈ ಕಿಲ್ಲರ್ ಯಾರು ಅಂತ ಡಿಬೇಟ್ ಮಾಡ್ತಾರೆ. ಥಿಯರಿ ನಂಬರ್ 1, ಒಬ್ಬ ಡೇಂಜರಸ್ ಸೈಕೋ ಸೀರಿಯಲ್ ಕಿಲ್ಲರ್. ಥಿಯರಿ ನಂಬರ್ 2, ಬ್ಲಾಕ್ ಮ್ಯಾಜಿಕ್ ಅಥವಾ ಹ್ಯೂಮನ್ ಸ್ಯಾಕ್ರಿಫೈಸ್. ಥಿಯರಿ ನಂಬರ್ 3, ಫಸ್ಟ್ ಮರ್ಡರ್ ಅವನೊಬ್ನೇ ಮಾಡಿರ್ಬೋದು, ಆದ್ರೆ ಬೇರೆ ಮರ್ಡರ್ ಅವನ್ನ ನೋಡ್ಕೊಂಡು ಕಾಪಿ ಮಾಡಿ ಬೇರೆ ಯಾರಾದ್ರೂ ಮಾಡಿರ್ತಾರ, ನಿಜ ಯಾರಿಗೂ ಗೊತ್ತಿಲ್ಲ. 13th ಮರ್ಡರ್ ಆದ್ಮೇಲೆ ಮರ್ಡರ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಆಯ್ತು. ಜಸ್ಟ್ ಲೈಕ್ ದಟ್, ನೋ ವಾರ್ನಿಂಗ್, ನೋ ಎಕ್ಸ್ಪ್ಲೇಷನ್, ನೋ ಅರೆಸ್ಟ್. ಕಿಲ್ಲರ್ಸ್ ಸತ್ತೋದ್ನ ಅಥವಾ ಬೇರೆ ಸಿಟಿಗೆ ಎಸ್ಕೇಪ್ ಆದ್ನ? ಪೊಲೀಸ್ ಅವನ್ನ ಬೇರೆ ಕೇಸಲ್ಲಿ ಅರೆಸ್ಟ್ ಮಾಡಿ ಅವನೇ ಸ್ಟೋನ್ ಮ್ಯಾನ್ ಅಂತ ಗೊತ್ತಿಲ್ದಲೆ ಮುಚ್ಚಿಟ್ರ? ಈ ಕ್ವಶನ್ಗೆ ಇವತ್ತಿಗೂ ಆನ್ಸರ್ ಇಲ್ಲ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ 1985 ಅಲ್ಲಿ ಮುಂಬೈಯಲ್ಲಿ ಕೂಡ ಇದೇ ತರ ಮರ್ಡರ್ಸ್ ಆಗ್ತಾ ಇದ್ವು. ಮುಂಬೈ ಸ್ಟೋನ್ ಮ್ಯಾನ್ ಅಥವಾ ಕಲ್ಕತ್ತಾ ಸ್ಟೋನ್ ಮ್ಯಾನ್ ಇಬ್ರು ಒಬ್ರೇ ಆಗಿದ್ರಾ? ಮೇ ಬಿ ನಾಟ್. ಆದ್ರೆ ಒಂದ್ ವಿಷಯ ಮಾತ್ರ ಶೋರ್, ಇಂಡಿಯಾದ ಈ ಟೆರಿಫೈ ಹಿಸ್ಟ್ರಿ ಇವತ್ತಿಗೂ ಅನ್ಸಾಲ್ವ್ಡ್ ಕೇಸ್ ಆಗಿದೆ. ಆ ಕಲ್ಲು ಹಾಕಿದ ಕೈ ಯಾರ್ದು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನಿಮ್ ಪ್ರಕಾರ ಸ್ಟೋನ್ ಮ್ಯಾನ್ ಯಾರಾಗಿದ್ರು? ಸೈಕೋ ಕಿಲ್ಲರ ಅಥವಾ ಬ್ಲಾಕ್ ಮ್ಯಾಜಿಕ್ ಅಥವಾ ಇನ್ನು ಬೇರೆ ಏನೋ ಸೀಕ್ರೆಟ್ ಇದೆಯಾ? ಕಮೆಂಟ್ ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಸೈಕೋ ಫ್ರೆಂಡ್ ಗೆ ಶೇರ್ ಮಾಡಿ.